ಸತ್ಯ ಸೀರಿಯಲ್ ಕಾನೂನು ಉಲ್ಲಂಘಿಸಿದ ಕಾರ್ತಿಕ್ ಸತ್ಯ ದಂಡ, ಸುಳ್ಳು ಹೇಳಿ ದಿವ್ಯ ಫಜೀತಿ. ಸತ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಬಳಿಕ ಖಡಕ್ ಆಗಿ ಅಧಿಕಾರಿ ಎಂದೇ ಫೇಮಸ್ ಆಗಿದ್ದಾಳೆ. ಅನ್ಯಾಯದ ವಿರುದ್ಧ ಹೋರಾಡುವುದೇ ಆಕೆಯ ಕಾಯಕ. ಕಾರ್ತಿಕ್ಗೆ ಪೊಲೀಸ್ ಜೀಪ್ ಓಡಿಸಬೇಕು ಎನ್ನುವ ಆಸೆ, ಹೆಂಡತಿ ಪೊಲೀಸ್ ಅಧಿಕಾರಿ ಎನ್ನುವ ಜಂಬ, ಪೊಲೀಸ್ ಜೀಪ್ನಲ್ಲಿ ತಾನು ಎಲ್ಲಿ ಹೋದರೂ ನನ್ನನ್ನು ಯಾರು ಪ್ರಶ್ನೆ ಮಾಡುವುದಿಲ್ಲ ಎನ್ನುವುದು ಆಲೋಚನೆ. ಕಾರ್ತಿಕ್ ಗೆಳೆಯರ ಜೊತೆ ಪೊಲೀಸ್ ಜೀಪ್ನಲ್ಲಿ ರೈಡಿಂಗ್ ಹೋಗುತ್ತಾನೆ. ರಸ್ತೆಯಲ್ಲಿ ಜೀಪ್ ನೋಡಿ ಕಾನ್ಸ್ಟೇಬಲ್ ಸತ್ಯ ಮೇಡಮ್ಗೆ ಕರೆ ಮಾಡುತ್ತಾರೆ. ಸತ್ಯ ಯೂನಿಫಾರ್ಮ್ ತೊಟ್ಟು ರೆಡಿಯಾಗುತ್ತಿರುತ್ತಾಳೆ. ಸಹೋದ್ಯೋಗಿ ಕರೆ ಮಾಡಿ, ಸತ್ಯ ಮೇಡಮ್ ನೀವು ಎಲ್ಲಿದ್ದೀರಾ ಎಂದಾಗ ಸತ್ಯ ಮನೆಯಲ್ಲಿ ಇದ್ದೇನೆ ಎಂದು ಹೇಳುತ್ತಾಳೆ. ಮೇಡಮ್, ಪೊಲೀಸ್ ಜೀಪ್ ನಿಮ್ಮದು, ನೀವು ಮನೆಯಲ್ಲಿ ಇದ್ದೇನೆ ಎನ್ನುತ್ತಿದ್ದೀರಾ, ಹಾಗಾದರೆ ಜೀಪ್ನಲ್ಲಿ ಯಾರು ಇದ್ದಾರೆ ಎಂದು ಪ್ರಶ್ನೆ ಮಾಡುತ್ತಾಳೆ. ಜೀಪನ್ನು ಸ್ಟಾಪ್ ಮಾಡಿ, ನಾನು ಬರುತ್ತೇನೆ ಎಂದು ಸತ್ಯ ಅವಸರವಾಗಿ ಹೊರಡುತ್ತಾಳೆ. ಇತ್ತ ಕಾನ್ಸ್ಟೇಬಲ್ ಜೀಪ್ ನಿಲ್ಲಿಸುತ್ತಾರೆ. ಕಾರ್ತಿಕ್ ಹಾಗೂ ಅವತನ ಗೆಳೆಯ ಜೀಪ್ನಿಂದ ಕೆಳಗಿಳಿದು ಬಂದು ಪೊಲೀಸರ ಪೇದೆ ಜೊತೆ ಮಾತನಾಡುತ್ತಾ ಇಳಿಯುತ್ತಾರೆ. ನಾನು ಯಾರು ಗೊತ್ತಾ, ಸತ್ಯ ಗಂಡ ನಾನು ಎಂದು ಕೊಂಚ ದರ್ಪದಿಂದ ಹೇಳುತ್ತಾನೆ. ಆಗ ಸತ್ಯ ಬರುತ್ತಾಳೆ. ಯಾಕೆ ಈ ಪೊಲೀಸ್ ಜೀಪ್ನಲ್ಲಿ ನೀವು ಬಂದ್ರಿ ಎಂದು ಸತ್ಯ ಕಾರ್ತಿಕ್ ಬಳಿ ಪ್ರಶ್ನೆ ಮಾಡುತ್ತಾಳೆ. ಅಂತ ಕೋಪದಿಂದ ಪೊಲೀಸ್ ಜೀಪ್ನಲ್ಲಿ ಹೋಗೋಣ ಅಂದುಕೊಂಡಿದ್ದೆ, ಅದಕ್ಕೆ ಬಂದ್ವಿ, ಈಗ ಅಂಥದ್ದು ಏನಾಗಿದೆ ಎಂದಾಗ ಸತ್ಯ ಏನೂ ಆಗಿಲ್ಲ, ಆದರೆ ಪೊಲೀಸ್ ಜೀಪ್ ಹತ್ತಿರ ತಪ್ಪಿಗೆ ಫೈನ್ ಕಟ್ಟಬೇಕು ಎಂದಾಗ ಕಾರ್ತಿಕ್ಗೆ ಕೋಪ ಬರುತ್ತದೆ. ಕಾರ್ತಿಕ್ ಫೈನ್ ಹಾಕಿದ ಸತ್ಯ ಫೈನ್ ಕಟ್ಟುತ್ತೇನೆ ಎಂದಾಗ ಸತ್ಯ ಸುಮ್ಮನಾಗುತ್ತಾಳೆ. ಇತ್ತ ದಿವ್ಯ ಬಾಲನನ್ನು ಹೇಗಾದರೂ ನನ್ನವನಾಗಿ ಮಾಡಿಕೊಳ್ಳಬೇಕು ಎನ್ನುವ ಆಲೋಚನೆಯಲ್ಲಿರುತ್ತಾಳೆ. ಆ ಹಾದಿಯಲ್ಲಿ ಫಜೀತಿಗೆ ಸಿಲುಕಿದ್ದಾಳೆ. ಮನೆ ಎದುರು ಬಹಳ ದೊಡ್ಡ ರಂಗೋಲಿ ಹಾಕುತ್ತಾ ದಿವ್ಯ. ಇದನ್ನು ನೋಡಿದ ಗಿರಿಜಾಗೆ ಶಾಕ್ ಆಗುತ್ತದೆ. ದಿವ್ಯಗೆ ಹೇಗಾದರೂ ಮಾಡಿ ತನ್ನ ಮನೆಯವರು ಹಾಗೆ ಬಾಲ ಮನಸ್ಸು ಗೆಲ್ಲಬೇಕು ಎನ್ನುವ ಆಲೋಚನೆ ಮಾಡಿ ಸುಮ್ಮನೆ ರಂಗೋಲಿ ಬಿಡುವ ಹಾಗೆ ನಾಟಕ ಮಾಡುತ್ತಾಳೆ. ರಂಗೋಲಿ ನೋಡಿ ಗಿರಿಜಮ್ಮ ಶಾಕ್. ರಂಗೋಲಿ ನೋಡಿ ಗಿರಿಜಾ ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಇತ್ತ ದಿವ್ಯ ಮೆತ್ತಗೆ ಮನೆಯ ಚಿತ್ರಕ್ಕೆ ನೋಡಿದಾಗ ಅಮ್ಮ ಅಜ್ಜಿ ಇಬ್ಬರು ಆಕೆಯನ್ನು ನೋಡುತ್ತಾ ಇರುತ್ತಾರೆ. ದಿವ್ಯಗೆ ಬಾಲನನ್ನು ಹೇಗಾದರೂ ಮಾಡಿ ಇಂಪ್ರೆಸ್ ಮಾಡಬೇಕು ಎನ್ನುವ ಆಲೋಚನೆ. ಮನದಲ್ಲಿ ನೋವಿದ್ದರೂ ಅದನ್ನು ಹೇಳಿಕೊಳ್ಳದೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿರುತ್ತಾಳೆ. ಬಾಲನ ಪ್ರೀತಿ ಗಳಿಸುವ ಎನ್ನುವ ಆಸೆಯಿಂದ ದಿವ್ಯ ಬದಲಾಗುತ್ತಾ ಇದ್ದಾಳೆ ಎಂದು ಆದರೂ ಎಲ್ಲರ ಭ್ರಮೆ ಅಷ್ಟ. ದಿವ್ಯ ಪರಿಸ್ಥಿತಿ ನೋಡಿ ನಕ್ಕ ಮನೆ ಮಂದಿ. ಅಜ್ಜಿ ಹೊಗಳಬೇಕು ಎನ್ನುವಷ್ಟರಲ್ಲಿ ರಂಗೋಲಿ ಬಿಟ್ಟಾಕೆ ಬಂದು ದಿವ್ಯ, ಅಕ್ಕ 100 ರೂಪಾಯಿ ಕೊಡ್ತೀನಿ ಅಂದರೆ ನಾನು ರಂಗೋಲಿ ಬಿಟ್ಟಿದ್ದಕ್ಕೆ ನನಗೆ 100 ರೂಪಾಯಿ ಕೊಡಿ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ದಿವ್ಯ ಮನೆಯವರ ಮುಂದೆ ಏನು ಹೇಳಬೇಕು ಎಂದು ತಿಳಿದೇ ಆಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.